ಒಂದು ಬಟ್ಟ ಭಂಡಾರ ಜಗತ್ತದಾಗ ಶ್ರೇಷ್ಠ ಅಂದಾರ. ಹೌದು ಹೌದು ಹಂಗ ಕಂಬಳಿ ಎಲ್ಲೆಲ್ಲಿ ಯಾನ ಕೀರ್ತಿ ಮಾಡ್ಯಾದ ಏನ ಪವಾಡ ಮಾಡ್ಯಾದ ಮುಂದಿನ ಸಂದಿಗೆ ವಿಷಯ ಖುಲ್ಲಾಗಿರ್ಬೇಕು. ಹೌದು ಹೌದು ಇಲ್ಲಿ ಒಂದು ಮಾತು ಕೇಳೋದದ. ಏನು ಕೇಳಿದ್ರಿಪ್ಪ ಮಾತಾ? ದೈವದವ್ರೆಲ್ಲ ಕೇಳತ್ತೇವೆ, ಒಂದು ಚಪ್ಪಾಳ ಬಡದ್ರಿ ಅಂದ್ರೆ ಮಾತ್ರ ಕೇಳ್ತೀವಿ, ಇಲ್ಲಾಂದ್ರೆ ಸುಮ್ಮ ಹಾಡ್ತೇವೆ. ಹ್ಯಾಂಗ ಮಾಡಿದ್ರಿ? ಹೌದು ಹೌದು ಇದೇನು ಹೇಳಕತ್ತಾರ ಅವ್ರು, ಯಾವಾಗ ಕೇಳ್ತಾರ ಹೇಳಿ. ಏನು ವಿಷಯ ಕೇಳೋದದ? ಬಹಳ ದಿನ ಇತ್ತು ನನಗೆ ಇದು ಒಂದು ಕಾಡ್ಲಗತ್ತದ, ಅದೇ ಕೇಳೋದದ. ಹೌದು ಹೌದು ಏನ್ರಿಪ್ಪ ಅದು? ಅಣುರೇಣು ತೃಣಕಾಷ್ಟದಾಗ ಜಗಜ್ಜನನಿ ಅದಾಳ. ಹೌದು ಪರಮಾತ್ಮನೂ ಅದಾನ. ಹೌದು ಭೂಮಿಯಾಗ ಅದಾನ, ಗಾಳಿಯಾಗ ಅದಾನ, ಬೆಂಕಿಯಾಗ ಅದಾನ, ನೀರಾಗ ಅದಾನ, ಮ್ಯಾಗೂ ಅದಾನ, ತೆಳಗೂ ಅದಾನ, ಒಳಗೂ ಅದಾನ, ಹೊರಗೂ ಅದಾನ. ಹೌದು ಹೌದು ಎಲ್ಲ ಕಡೆ ಪರಮಾತ್ಮ ಅದಾನ. ಆ ಜಗಜ್ಜನನಿ ಯಾರು? ತಾಯಿ ಅದಾಳ. ಹೌದು ಲಕ್ಷ್ಮೀ ದೇವಿ ಅಣುರೇಣು ತೃಣಕಾಷ್ಟದಾಗ ಅದಾಳತ್ತೇಳಿ ಜಗತ್ತು ಹೇಳ್ತದ. ಹೇಳ್ತಾರೆ ದೇವ್ರ ಅಣುರೇಣು ತೃಣಕಾಷ್ಟದಾಗ ಹೊರಗೂ ಅದಾನ, ಒಳಗೂ ಅದಾನ, ಮನೆಯಾಗೂ ಅದಾನ, ಮ್ಯಾಗೂ ಅದಾನ, ತೆಳಗೂ ಅದಾನ ಗೊತ್ತಿದ್ರು ಕೂಡ ಹೌದು ನಾವು ನೀವೆಲ್ಲರೂ ದೇವರ ಗುಡಿಗೆ ಯಾಕೆ ಹೋಗಬೇಕು? ಹೌದು ಹೌದು ದೇವ್ರ ಗುಡಿಗೆ ಯಾಕೆ ಬರಬೇಕು? ಹೌದಿಲ್ರಿ? ಹೌದು ಪರಮಾತ್ಮ ಎಲ್ಲ ಕಡೆ ಅದಾನ. ಹೌದಾ? ಎಲ್ಲ ಕಡೆ ಅದಾನ ಅಂತೇಳಿ ಗೊತ್ತ ಇದ್ರು ಕೂಡ ದೇವರ ಗುಡಿಗೆ ಯಾಕೆ ಹೋಗಬೇಕು? ಹೌದು ಹೌದು ಈ ವಿಷಯ ಮುಂದಿನ ಸಂದಿಗೆ ಏನು ಕಾರಣಕ್ಕಾಗಿ ದೇವರ ಗುಡಿಗೆ ಹೋಗುದು? ಹೌದು ಹೌದು ಯಾಕೆ ದೇವ್ರ ಗುಡಿಯಾಗ ಅಟ್ಟೆ ದೇವ್ರ ಅದಾನೋ ಏನು ಹೊರಗೂ ಅದಾನೋ? ಹೌದು ಹೌದು ಇದು ಒಂದು ಮಾತ. ಹೌದು ಇನ್ನೂ ಒಂದು ಮಾತು ಕೇಳೋದದ ಕೇಳ್ರಿ. ಏನು ಕೇಳುದು? ಇನ್ನೊಂದು ಮಾತ. ಬಾರಾಮತಿ ಗೌಡಿಕೆ ತೇರಾಮತಿ ಅರಸಕ್ಕೆ ಮಾಡಿದ್ರು. ಹೌದು ಹೌದು ಯಾರು ಯಾರು ಮಾಡಿದ್ರು? ಸ್ವಾಮರಾಯ ಗೌಡ, ತುಕ್ಕಾಪರಾಯ ಗೌಡ್ರ ಹಿರಿಯರು, ಕರಿಗೌಡ, ಕೆಂಚಗೌಡ. ಹೌದು ಹೌದು ಅವರು ಗೌಡಿಕೆ ಮಾಡ್ತಿದ್ರು. ಹೌದು ಮೌಳಿ ನಾಡಕ್ಕೆ ಬರಗಾಲ ಬಿದ್ದಿತ್ತು. ಹೌದು ಕೇಳ್ರಿ, ಲಕ್ಷ ಇಡ್ರಿ ವಿಷಯ ಕಡೆ. ಹೌದಾ? ಈ ವಿಷಯ ಬಹುಶಃ ಯಾರು ಈ ಊರ ಕೇಳ್ಯಾರ ಇಲ್ಲ ಗೊತ್ತಿಲ್ಲ, ಖರೆ ಹೊಸದಾಗಿ ತೆಗೆದಂತ ಮಾತದಿದೆ. ಹೌದು ಹೌದು ಇಲ್ಲಿ ಕೇಳೋದದ. ಮೌಳಿ ನಾಡಕ್ಕೆ ಬರಗಾಲ ಬಿದ್ದಿತ್ತು. ಮೌಳಿ ನಾಡದ ಗೌಳಿಗೆ ಯಾರು? ಹೌದು 700 ಎಮ್ಗಳು ಹೊಡ್ಕೊಂಡು ಎಲ್ಲಿ ಬಂದಿರು? ಬಾರಾಮತಿಗೆ ಬಂದಿರು. ಹೌದು ಹೌದು ಕರಿಗೌಡ, ಕೆಂಚಗೌಡಗ ಹೋಗಿ ಶರಣಾಗುತ್ತಾರ. ಅವ್ರು ಗೌಡ್ರ ಗೌಡ್ರ ಬಹಳ ಹಚ್ಚಗನಸಲಗತ್ತದ್ರಿ ಈ ಭೂಮಿ ಕಡೆ. ಹೌದು ಹೌದು ನಮ್ಮ ನಾಡಿಗೆ ಬರಗಾಲ ಬಿದ್ದಲ್ಲ. ಹೌದು ಒಂದು ಸ್ವಲ್ಪ ದಿವಸ ಎಮ್ಗಳು ಜಾಕಿ ಜತನ ಮಾಡ್ಕೊಂಡು ಹೋಗುತ್ತೇವ್ರಿ ಗೌಡ್ರ, ಹ್ಯಾಂಗ ನಮಗೆ ಜಾಗ ಕೊಡ್ತೀರಿ ಏನೋ? ಹೌದು ಹೌದು ಏನತ್ತಾರ ಗೌಡ್ರು? ಅವಾಗ ಹೇಳ್ತಾರ ಏನಂತೇಳಿ. ಏನ್ ಹೇಳಿದ್ರು? 12 ಕುರಿಗಿದು ಹೌದು ಭೂಮಿ ಬಿತ್ತು. ಹೌದು ನೋಡ್ರಿ, 12 ಕುರಿಗಿದ ಏನು ನಮ್ಮದು ಭೂಮಿ ಅದ, ಚೌರಾಸ ಭೂಮಿ. ಹೌದು ಅದಿಟ್ಟು ಬಿಟ್ಟು ಎಲ್ಲಾ ಕಡೆ ಮೈಸ್ರಿ, ಅದಿಟ್ಟು ಹೊಲ ನಮಗೆ ಬಿಡ್ರಿ ಅಂದ್ರ ಅವ್ರು. ಹೌದು ಹೌದು ಎಲ್ಲ ಗೌಡ್ರದೇ ಇತ್ತು ಕರೆ. ಹೌದು ಅದಿಟ್ಟು ನಮಗೆ ಬಿಡ್ರಿ, ಉಳ್ಕ ಕಡೆ ನೀವು ಎಲ್ಲ ಮೈಸ್ರಪ್ಪ, ನಿಮ್ಗೇನು ಬ್ಯಾಡ ಅನ್ನಂಗಿಲ್ಲ. ಹೌದು ಯಾಕಾಗಲ್ಲ ಅಂದ್ರ ಅವ್ರು. ಹೌದು ಯಾರು? ಕರಿಗೌಡ, ಕೆಂಚಗೌಡ. ಮೌಳಿ ನಾಡದ ಗೌಡಿಗೆ ಯಾರು ಯಾಕಾಗಲ್ಲ ಅಂದ್ರು. ಹೌದಾ? ಯಾಕಾಗಲ್ಲ ಅಂದ್ರು. ಯಾಕಾಗಲ್ಲ ಅಂತ ಹೇಳಿ ಒಂದ ಹಟ್ಟಿ ಹೊಡೆದ್ರಲ್ಲಿ. ಹೌದು ಒಂದ ಹಟ್ಟಿವನ್ನ ಹೊಡೆದು ಎಲ್ಲ ಎಮ್ಗಳು ದಿನನಿತ್ಯ ಕೈತಿದ್ರು. ದಿನನಿತ್ಯ ಕೈತಿದ್ರು. ಅದೇ ಹಟ್ಟಿ ಒಳಗೆ ತಂದು ಎಮ್ಗಳು ತರಬತ್ತಿದ್ರು. ಹೌದು ಹೌದು ಹೌದಲ್ಲ? ಹೌದು ಹೀಗೆ ದಿನ ನಡೀತಿತ್ತು. ಎಷ್ಟೋ ದಿವಸ ಆಗಿತ್ತು. ಅವ್ರ ಮನಿ ದೇವ್ರ ಇಸ್ರಿ ಮಾನಕವ್ಗ ಹೌದು ಹೌದು ಮರ್ತಿದ್ರು. ಹಬ್ಬ ಹಾಕೋದು ಮರ್ತಿದ್ರು ಅವ್ರು. ಹೌದು ಇಸ್ರಿ ಮಾಲಕವ್ರ ಹಬ್ಬ ಹಾಕೋದು ಮರ್ತದಕ್ಕಾಗಿ ಅವ್ರಿಗೆ ಕಾರಣಾಟ ನಡೆದಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಇಸ್ರಿ ಮಾಲಕವನ ಹಬ್ಬ ಹಾಕೋಣ ಅಂತೇಳಿ ವಿಚಾರ ಮಾಡಿದ್ರು. ಹೌದು ಬಾರಾಮತಿ ಸಂತಿಗೆ ಹೋಗಿ, ಅದ್ರೊಳಗೆ ಹಿರಿಯರು ಒಂದು 8-10 ಮಂದಿ ಹಿರಿಯರು ಹೋಗಿ ಬಾರಾಮತಿ ಸಂತಿಗೆ ಹೋಗಿ ಇಸ್ರಿ ಮಾಲಕವನ ಹಬ್ಬಕ್ಕೆ ಏನೇನು ಹತ್ತದೆಲ್ಲ ಸಾಮಗ್ರಿಗಳ ತಂದ್ರು. ಹೌದು ಮಾವಿನ ತೋಳನ ತಂದ್ರು, ಬಾಳಿಯ ಕೊಂಬ ತಂದ್ರು, ಹೌದು ಕಬ್ಬ ತಂದ್ರು. ಹಿಂಗೆಲ್ಲ ತಂದು ಹಂದ್ರ ಹೊಡೆದ ಮಾವಿನ ತೋಳನ ಕಟ್ಟಿ ರಾತ್ರಿ ಟೈಮ್ದಾಗ 2 ಕಡೆ ದೀಪ ಹಚ್ಚಿ 4 ಮೂಲಿಗೆ ರಂಗ ಹಾಕಿ ಇಸ್ರಿ ಮಲಕವನ ಹಬ್ಬ ಹಾಕಿದ್ರು. ಹೌದು ಹೌದು ಜಡಿ ಕೂಸಿಗೆ ಆಹುತಿ ಹೊಡಿಬೇಕಾಗ್ಯಾವ. ಹೌದಾ? ಜಡಿ ಕೂಸಿಗೆ ಆಹುತಿ ಕೊಟ್ಟಾರ, ಇಸ್ರಿ ಮಲಕವನ ಹಬ್ಬ ಹಾಕ್ಯಾರ. ಹೌದು ಎಲ್ಲ ಹುಡುಗರಿಗೆ ಪಾರಗಳ ಪಜ್ಜಗಳಿಗೆ ಊಟ ಉಡಿಸೋದು ಎಲ್ಲ ಓಡಾಡಿ ಕಾರ್ಯ ಮಾಡ್ಲಿಕತ್ತಾರ. ಹಟ್ಟಿದ ಏನು ದನಗಳ ತರಬತ್ತಿದ್ರು ನೋಡು, ಆ ದನಗಳ ತರಬತ್ತಿರ್ತಕ್ಕಂತ ಬಾಗಲ್ ಆ ತೆರೆದು ಬಿಟ್ಟು ಫರಾಕ್ ಬಿದ್ದು ತೆರೆದಾದ. ಹೌದು ಎಲ್ಲ ದನಗಳು ಏನಾಗ್ಯಾವ, ಆ ಏನು ದನಗಳಿಗೆ ಎಮ್ಗೋಳ ಇಡುವಂತದ ಹಟ್ಟಿತ್ತು ನೋಡ್ರಿ. ಹೌದು ಅದ್ರ ಒಳಗಿನ ಜಾಗದಿಂದ ಎಲ್ಲ ಎಮ್ಗಳು ಹೊರಗೆ ಹಾದು ಸಾಮರಾಯ ಗೌಡ ತುಕ್ಕಾಪರಾಯ ಗೌಡ್ರು ಯಾನ ಹೇಳಿದ್ರು. ಹೌದು
ಯಾರು ಹೇಳಿದ್ರು? ಕರಿಗೌಡ ಕೆಂಚಗೌಡ ಹೇಳಿದ್ರು. ಹೌದು ನಮ್ಮದು ಅಮುಕ ಇಟ್ಟ ಕುರುಣವನ್ನು ಬಿಟ್ಟು ಬೇರೆ ಕಡೆ ಮೈಸೂರು ಅಂತೇಳಿ ಹೌದು ಯಮಗಳು ಹೋಗಿ ಅದೇ ಕುರುಣದಾಗ ಮೈಲಿಗತ್ತಾವ. ಹೌದು ಹೌದು ಗೌಡ್ರಿ ಎಲ್ಲಿ ಬ್ಯಾಡ ಅಂದ್ರೆ ಅಲ್ಲಿ ಮೈಲಿಕತ್ತು. ಗೌಡ್ರು ಎಲ್ಲಿ ಬ್ಯಾಡ ಅಂದಾರ ನೋಡು ಅಲ್ಲೇ ಮೈಲಿಗತ್ತಾವ. ಹೌದು ಅದ್ರೊಳಗ ಪಂಚ ಕಲ್ಯಾಣ ಅನ್ನೋದು ಒಂದು ಎಮ್ಮಿತ್ತು. ಹೌದು ಆ ಎಮ್ಮೆ ಕೊಳ್ಳಾಗ ಒಂದು ಕಂಚಿನ ಗಂಟಿತ್ತು. ಆ ಗಂಟಿ ಸಪ್ಪಳ ಕೇಳಿ ಸಾಮರಾಜಗೌಡ ಕೈಯಾಗ ಕೊಳ್ಳಿ ತಗೊಂಡು ಕುದುರೆ ಮ್ಯಾಗ ಹತ್ತಿ ಬಂದು ನೋಡ್ತಾನ ಮಧ್ಯರಾತ್ರಿ ಟೈಮಿಗೆ. ಹೌದು ಹೌದು ಯಾವ ಜಾಗ ಬೇಡತ್ತಾರ ಆ ಜಾಗಿಗೆ ಎಮ್ಗಳ ಮೈಲಿಗತ್ತಾವ. ಹೌದು ಅವೆಲ್ಲ ಎಮ್ಗಳು ಈ ಹೆಣಿಗೆ ಹೆಂಗ್ ಮೈಲಿಗತ್ತಾವ, ಈ ಮಕ್ಕಳು ಏನು ಮಾಡಗತ್ತಾರ ನೋಡ್ಬೇಕಂತೇಳಿ ಎಮ್ಗಳ ಹೊಡ್ಕೊಂಡು ಅವ್ರ ಹಟ್ಟಿಗೆ ತಂದು ಬಿಟ್ಟು ನೋಡ್ತಾರ. ಹೌದು ಅವ್ರಿಗೆ ದಂಡ ಕಟ್ತಾರ ಯಾರು? ಸಾಮರಾಜಗೌಡ್ರು. ಹೌದು ಬಾಲಿಗೆ ಒಂದವರ ಹೌದು 700 ಎಮ್ಗಳ ಬಾಲಿಗೆ 7 ವರ ಹಿಂಗ ದಂಡ ಕೊಡ್ಬೇಕು ಮಕ್ಕಳ್ರೆ. ಹೌದು ನಾವು ನಿಮ್ಗ ಜಾಗ ಕೊಟ್ಟಿದ್ದೇವು, ಹೌದು ಇದೇನು ಮಾಡಗತ್ತೀರಿ? ಮಧ್ಯರಾತ್ರಿಯಾಗ ಹಣಿಕೆ ಹಾಕಿ ನೋಡುತ್ತಾರ ದೀಪ, ತುಪ್ಪಿನ ದೀಪದ ವಾಸ ಎದ್ದಾವ. ಹೌದು ಈ ರಾತ್ರಿ ಮನ್ಯಾಗ ತುಪ್ಪಿನ ದೀಪ ಯಾಕೆ ಹಚ್ಚಿರಿ? ಏನು ನಡೆದ ಇದು ಅಂದ ಬಳಿಕ ಇಸ್ರಿ ಮಲಕ ಅವನ ಹಬ್ಬ ಹಾಕಿದೇವ್ರಿ ಗೌಡ್ರ. ಹೌದು ಹೌದು ನನ್ನ ಆಜ್ಞಕ್ಕೆ ಕೇಳಾರ್ದೆ ಸುತ್ತಮುತ್ತ ಯಾವ ಊರಾಗ ಯಾವಾಗ ಹಬ್ಬ ನಡೆಯಂಗಿಲ್ಲ. ಹೌದು ಕೇಳಿ ಹೆಂಗ್ ಹಾಕಿದ್ರಿ? ನಮ್ಮ ಆಜ್ಞೆ ಕೇಳಾರ್ದೆ ಹಬ್ಬ ಹೆಂಗ ಹಾಕಿರಿ ಮಕ್ಕಳ? ಒಂದು ರಂಗಿನ ಮೂರಿ ಕೂಡ್ರಿ ಅಂತೇಳಿ ಹಠ ತೊಟ್ಟು ಸಾಮರಾಜಗೌಡ ರಂಗಿನ ಮೂರಿ ತಗೊಂಡ ಬಂದ. ಹೌದು ಹೌದು ಕೇಳ್ರಿ ಹಾಲು ಮತ್ತದ ಸಿದ್ದಡಿಗೆ ಬಿಚ್ಚೋಳದ. ಹೌದು ರಂಗಿನ ಮೂಲಿ ತಗೊಂಡ ಬಂದ ಬಳಿಕ ಕರಿಗೌಡ ಕೆಂಚಗೌಡ ಸಾಮರಾಜಗೌಡಕ್ಕೆ ಹೇಳ್ತಾರ, ಏ ಸಾಮರಾಯ ಘಾತ ಮಾಡಿದೇನೋ? ಹೌದು ಇಸ್ರಿ ಮಲಕವನ ರಂಗಿನ ಮೂಲಿ ತರಬಾರದಾಗಿತ್ತ ಕರೆ ತಂದ ಘಾತ ಮಾಡಿದೆ ಅಂದ್ರು. ಹೌದು ಹೌದು ಮಗನಿಗೆ ಅತ್ತಾರ ಅವರು. ಹೌದು ಆ ರಂಗಿನ ಮೂಲಿ ಬಿಚ್ಚಿ ಪ್ರಸಾದ ಜಕ್ರಾಯ ಮಾಳಿಂಗರಾಯಿಗೆ ಕೊಟ್ರು ತಿಲ್ಲಕ್ಕ. ಹೌದು ಯಾರು? ಸಾಮರಾಜಗೌಡ. ಹೌದು ಮುಂದ ಗೌಡ್ರ ಮನಿ ಒಳಗ ಕಾಡಾಟ ನಡ್ಲಿಗತ್ತು. ಹೌದು ಹೌದು ದನಗಳ ಸಿಡಿದು ಬೀಳುತ್ತು, ದನಗಳ ರಗತ್ತ ಹಿಂಡಾವು, ಮನ್ಯಾಗ ಜಡ್ಡ ಜಾಪತ್ರಿ ಬರೋದು ಹಿಂಗ್ ಕಾಡಾಟ ನಡ್ಲಿಗತ್ತು. ಎಲ್ಲಿ? ಸಾಮರಾಜಗೌಡ ತುಕ್ಕಪ್ಪರಾಯಗೌಡ್ರ ಮನ್ಯಾಗ. ಹೌದು ಹೌದು ಹಾನಿ ನಡಿಲಿಕತ್ತು. ಹಾನಿ ನಡ್ಲಿಗತ್ತು. ಅವಾಗ ಕರಿಗೌಡ್ರ ಕೆಂಚಗೌಡ್ರು ಹೇಳ್ತಾರ, ಏನತ್ತ? ಇಸ್ರಿ ಮಾಲಕ ಅವನ ರಂಗಿನ ಮೂಲಿ ತರಬೇಡ ಅಂದಿದ್ವಿ, ಕರೆ ರಂಗಿನ ಮೂಲಿ ತಂದಿರಿ. ಇದೇ ಕಾರಣದ. ಹೌದು ಎಲ್ಲಿ ದೇವ್ರ ಕೇಳಿದ್ರೆ ಇಸ್ರಿ ಮಲಕವನೇ ಹೊಂಟಳು. ಹೌದು ಅವಾಗ ಸಾಮರಾಜಗೌಡ ಏನ್ ಮಾಡ್ದ? ಇಸ್ರಿ ಮಲಕವ್ ಕಾಡ್ಲಾಗತ್ತಾಳ ಅಂದ್ರೆ ಇಸ್ರಿ ಮಲಕವನ ಹಬ್ಬ ಹಾಕೋಣ ಅಂತೇಳಿ ಇಸ್ರಿ ಮಲಕವನ ಹಬ್ಬ ಹಾಕಿದ್ರು. ಹೌದು ಹೌದು ಮೇಲನ ಯಾವ ಗೌಳಿಗಾರ ಮೌಳಿನಾರದ ಗೌಳಿಗಾರ ಮೊದಲೇ ಹೇಳಿರು, ಇಸ್ರಿ ಮಲಕವನ ರಂಗಿನ ಮೂಲಿ ಒಯ್ಬೇಡ್ರಿ ಗೌಡ್ರ. ಹೌದಾ ಬಹಳ ಬೆರಿಕೇಳ ಗೌಡ್ರ, ರಂಗಿನ ಮೂಲಿ ಒಯ್ಬೇಡ್ರಿ ಅಂತೇಳಿ ಮೊದಲೇ ಹೇಳಿದ್ರು. ಹೌದು ಹೌದು ಆದ್ರೂ ಕೂಡ ರಂಗಿನ ಮೂಲಿ ಒಯ್ದುದಕ್ಕಾಗಿ ಗೌಡ್ರಿಗೆ ಕಾಡಾಟ ನಡೆದಾವ. ಹೌದಾ ಏನ ನಡೆದಾವ? ಕಾಡಾಟ ನಡೆದಾದ. ಗೌಡ್ರು ಹಬ್ಬ ಹಾಕ್ಯಾರ. ಹೌದು ತಾಮಟ್ಟಿಗೆ ಅಲ್ಲ ಹೆಣ್ಮಗಳದ ಒಂದು ಜಡಿ ಕೂಸಿಗೆ ಆಹುತಿ ಕೊಟ್ಟ. ಹೌದು ಹೌದು ಮುಂದೆ ಫಿರ್ಯಾದಿ ಬತ್ತು. ಹೌದಾ ಅವರು 700 ಮಂದಿ ಇದ್ರು ತಾಮಟ್ಟಿಗ್ಯಾರು. ಹೌದು ಅವರು ಗೌಡ್ರ ಬಳಿ ಫಿರ್ಯಾದಿ ತಂದ ಬಳಿಕ ಸಾಮರಾಜಗೌಡರು ತನ್ನ ಮನಿ ಗುರು ಇದ್ದಂತ 7 ತಲೆ ಗುರು ಸೋನಾರ ಸಿದ್ಧಗೆ ನೆನೆಸ್ತಾನ. ಹೌದಾ ಸೋನಾರ ಸಿದ್ಧ ಭಂಡಾರ ಕೊಟ್ಟ ಬಂಧುಗಳೇ. ಹೌದು ಹೌದು ಏನು ಕೊಟ್ಟ ಸೋನಾರ ಸಿದ್ಧ? ಇಡೀ ಭಂಡಾರ ಸಾಮರಾಜಗೌಡನ ಕೈಯಾಗ ಕೊಟ್ಟಾನ. ಹೌದಾ ಎಲ್ಲಿ ಜಗಲಿ ಮ್ಯಾಗ ಚಂಡ ದಂಡ ಹೊಡೆದಿದೆ ಜಡಿ ಕೂಸಿಗೆ, ಆ ಚಂಡ ದಂಡಿಗೆ ಭಂಡಾರ ಹೊಡಿ, ಹೌದು ನಿನ್ನ ಸಂಕಟ ದೂರ ಆಗುತ್ತದ. ಹೌದು ಅವಾಗ ಹೊರಗೆ ನಿತ್ತವ್ರು ಯಾರು? ತಾಮಟ್ಟಿಗಾರ ಮಂದಿ ನಿತ್ತಾರ. ಹೌದು ನಾವು ನಿಮ್ಮ ಕೂಸಿಗೆ ಹೊಡೆದಿಲ್ಲ ಅಂತೇಳಿ ಗೌಡ್ರ ಅತ್ತಾರ. ಹೌದಾ ನೀವೇ ಹೊಡೆದಿರಿ ಅಂತೇಳಿ ಅವ್ರ ಅತ್ತಾರ. ಹೌದು ಇಲ್ಲಿ ಇಬ್ಬರ ಪತ್ರ ಲೇಖಿ ಪತ್ರ ಇತ್ತು. ಹೌದು ಹೌದು ನಮಗ್ ಮನ್ಯಾಗ ಬಿಡ್ರಿ, ನಮ್ಮ ಕೂಸ ಇದ್ದಿತ್ತಲ್ಲ ಅಂದ್ರೆ 700 ನಾವು ಎಷ್ಟು ತಮಟಿಗೇರಿದ್ದೇವೆ, ಈ ಊರು ಬಿಟ್ಟು ಹೋಗಿ ಬಿಡ್ತೇವೆ ಅಂತೇಳಿ ಅವ್ರು ಲೇಖಿ ಬರೆದು ಕೊಟ್ರು. ಹೌದು ಒಂದು ವೇಳೆ ಕೂಸಿನ ಚಂಡ ದಂಡ ಇತ್ತಂದ್ರ ಬಾರಾಮತಿ ಗೌಡಕ್ಕೆ ತೇರಾಮತಿ ಅರಸಕ್ಕೆ ನಮಗ ಕೊಡ್ಬೇಕಂತೇಳಿ ಇವ್ರು ಲೇಖಿ ಪತ್ರ ಬರ್ಕೊಂಡು ತಗೊಂಡ್ರು. ಹೌದು ಹೌದು ಹಿಂಗ ಸಿದ್ದಡಿಗೆ ಆಗ್ಯಾದ. ಹೌದು ಒಬ್ಬರಿಗೊಬ್ಬರು ಲೇಖಿ ಪತ್ರ ಆಗ್ಯಾದ. ಹೌದು ಇನ್ನು ಹಾಂಗ ಮಾಡೋದಂತೇಳಿ ಸೊನಾರ ಸಿದ್ಧನ ಧ್ಯಾನ ಮಾಡದ ಸಾಮರಾಜಗೌಡ. ಹೌದು ಅವಾಗ ಸೊನಾರ ಸಿದ್ಧ ಬಂದು ಇಡೀ ಭಂಡಾರ ಕೊಟ್ಟನ ಸಾಮರಾಜಗೌಡನ ಕೈಯಾಗ. ಹೌದು ಹೋಗಿ ಜಗಲಿ ಮ್ಯಾಗ ಕೂಸಿನ ಚಂಡ ದಂಡಿಗೆ ಹೊಡಿ, ಹೊಡಿ, ನಿನ್ನ ಸಂಕಟ ದೂರ ಆಗ್ತದ ಅಂದಾಗ ಆ ಭಂಡಾರ ಕೂಸಿನ ಚಂಡ ದಂಡಿಗೆ ಹೊಡೆದ ಬಳಿಕ ಬಿಳಿ ಟಗರಿನ ಚಂಡ ದಂಡ ಬಿತ್ತಲ್ಲಿ ಜಗಲಿ ಮ್ಯಾಗ. ಹೌದು ಹೌದು ಕೂಸಿನ ಚಂಡ ದಂಡ ಹೋಗಿ ಬಿಳಿ ವರ್ಣದು ಟಗರಿನ ಚಂಡ ದಂಡಾಗಿ ಬಿತ್ತು. ಹೌದು ಗೌಡಗ ಬಂದು ಗಂಟಲ ಗಾಣ ಬಿಡಿಸ್ತು. ಎದರಿಂದ? ಭಂಡಾರದಿಂದ, ಭಂಡಾರದಲ್ಲಿದ್ದಂತ ತಾಕತ್ತದಿಂದ. ಹೌದು ಸೋನಾರ ಸಿದ್ಧ ಹೇಳ್ತಾನ ಏನಂತ? ಗೌಡ್ರಿಗೆ ಆನಂದ ಸಾಮರಾಯ
ಮೌಳಿ ನಾಡಕ್ಕೆ 3 ವರ್ಷ ಬರಗಾಲ ನಾನೇ ಹಾಕಿದ. ಹೌದು ಮೌಳಿ ನಾಡಕ್ಕೆ ಬರಗಾಲ ಬಿತ್ತದ ಅಂತೇಳಿ ಮೌಳಿ ನಾಡದ ಗೌಳಿಗೆರ ಬಂದಾರ. ಮೌಳಿ ನಾಡಕ್ಕೆ ಬರಗಾಲ 3 ತಿಂಗಳ 3 ವರ್ಷ ನಾನೇ ಹಾಕಿದ. ಹೌದು ಖರೆ ನನ್ನ ಆಜ್ಞೆ ಇರ್ಲಾರ್ದೆ ಅವ್ರಿಗೆ ನೀವು ಜಾಗ ಕೊಟ್ಟಿರಿ. ಜಾಗ ಕೊಟ್ಟಿರಿ ಅಂದ್ರೆ ಬಾರಾಮತಿ ನಾಡ ತೇರಮತಿ ನಾಡಿಗೆ 4 ವರ್ಷ ಬರಗಾಲ ಆಗಲತ್ತೇಳಿ ಸ್ವಾಮರಗೌಡನ ಶ್ರಾಪ ಇತ್ತು. ಹೌದು ಹೌದು ಯಾರಿಗೆ? ಸೋನಾರ ಸಿದ್ಧನ ಸಾಮರಾಯಗೌಡ ತುಕ್ಕಾಪರಾಯಗೌಡರಿಗೆ ಶ್ರಾಪ ಇತ್ತು. ಹೌದು ಸೋನಾರ ಸಿದ್ಧ ಹೇಳತ್ತಾನ ಏನತ್ತ? ಮೌಳಿ ನಾಡಿಗೆ ನಾನೇ ಶ್ರಾಪ ಕೊಟ್ಟಿದ ಖರೆ ನನ್ನ ಆಜ್ಞೆ ಇರ್ಲಾರ್ದೆ ಅವರಿಗೆ ನೀವು ಜಾಗ ಕೊಟ್ಟಿರಿ ಅಂದ್ರ ಇಲ್ಲಿ ಬರಗಾಲ ಬೀಳಿ 4 ವರ್ಷ ಅಂತೇಳಿ ಶ್ರಾಪ ಕೊಟ್ಟನ ಸೋನಾರ ಸಿದ್ಧ. ಹೌದು ಈ ವಿಷಯ ಇರ್ಲಿ, ಇದೇ ನನಗೆ ಕೇಳೋದಿಲ್ಲ. ಹೌದು 700 ಕಿಲ್ಲಾರ ಮೈಸೂರು ಸಾಮರಾಯಗೌಡರು ತುಕ್ಕಪ್ಪರಾಯಗೌಡರು ಈ ಕಡೆ ಬಿಟ್ರ ತಳ. ಹೌದು ಬಂದ್ರು ಉಮ್ಮಳೆ ಠಾಣಕ್ಕೆ. ಅದು ಇರ್ಲಿ, ಅದು ವಿಷಯ ಇಲ್ಲಿಗೆ ಇರ್ಲಿ. ಹೌದು ಬರಗಾಲ ಗುರುವಿನ ಶ್ರಾಪ ಆಗ್ಯದ, ಬರಗಾಲ ಬಿದ್ದದ, ಕಿಲ್ಲಾರ ತಗೊಂಡು ಬಂದಾರ. ಹೌದು ಆ ವಿಷಯ ಇರ್ಲಿ. ಹೌದು ನಿನಗೆ ಕೇಳೋದು ಏನದಂದ್ರ ಮಾಡೋ ಮಾಸ್ತರ, ಏನು ಕೇಳುದು? ಬಾರಾಮತಿಗೆ ಬರಗಾಲ ಬಿತ್ತು ಗುರುವಿನ ಶ್ರಾಪಿನಿಂದ. ಹೌದು ಹೌದಿಲ್ಲ? ಹೌದು ಅದೇ ಗುರು ಹೇಳನ ಏನಂತೇಳಿ, ಬಾರಾಮತಿಗೆ ಗುರುವಿನ ಆಜ್ಞೆ ಇರ್ಲಾರ್ದೆ ಇವ್ರಿಗೆ ಜಾಗ ಕೊಟ್ಟದಕ್ಕಾಗಿ ಬರಗಾಲ ಕೆಡವ್ಯಾನ. ಹೌದು ಅದೇ ಗುರು ಮೌಳಿ ನಾಡಕ್ಕೆ 3 ವರ್ಷ ಬರಗಾಲ ಕೆಡವ್ಯಾನ ಅಂದ್ರ ಮೌಳಿ ನಾಡದ ಜನರದ ತಪ್ಪ ಏನಾಗಿತ್ತು? ಹೌದು 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 ವಿಷಯ ಕೇಳ್ರಿ. ಹೌದು ಗೌಡ್ರು ತಪ್ಪಾಗಿತ್ತು. ಮೌಳಿ ನಾಡದ ಗೌಳಿಗಾರಿಗೆ ಜಾಗ ಕೊಟ್ಟದಕ್ಕಾಗಿ ಬರಗಾಲ ಬಿದ್ದಾವ. ಬಿಳಿ ಖರೆ ಮೌಳಿ ನಾಡಕ್ಕೆ 3 ವರ್ಷ ಹೇಳತ್ತೀನಿ ಗುರು ಸೋನಾರ ಸಿದ್ಧ ಶ್ರಾಪ ಕೊಡಬೇಕು, ಬರಗಾಲ ಕೆಡಬೇಕಂದ್ರ ಆ ನಾಡದ ಜನರು ಅಂತ ತಪ್ಪು ಏನು ಮಾಡಿರು? ಹೌದು 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 ಮುಂದಿನ ಸಂಧಿಗೆ ವಿಷಯ ಬರ್ತಿತ್ತು, ನೇರವಾಗಿ ವಿಷಯ ಕ್ಲಿಯರ್ ಹೇಳು. ಹೌದು ಬರಾಲತ್ತೇಳಿ 2 ಕೈ ಎತ್ತು ಹೇಳಿ ಹೋಗ್ಲಿಕ್ಕಂದ್ರೆ ನಾಳೆಗೆ ಪಿಂಟು ಮಾಸ್ತರ್ ಕರಿಬೇಡ. ಇವತ್ತು ವಿಷಯ ಖುಲ್ಲಾ ಮಾಡಿನೇ ಹೋಗುದು. ಹೌದು 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 ಸಿದ್ದಡಿಗೆ ಒಂದು ವಿಷಯ ಬಿಡುದಿಲ್ಲ, ಎಲ್ಲ ಖುಲ್ಲಾ ಮಾಡ್ಕೊತೇ ಹೋಗುದದ. ಹೌದಾ ಬರ್ತಿತ್ತು ಬರ್ತದ, ಬರಲ್ಲ ಅಂದ್ರೆ ಬರಲ್ಲ. ಬರಲ್ಲ ಅಂತೇಳಿ ಸಬದ ಕೈ ಎತ್ತು ವಿಷಯ ನನ್ನ ಕಡೆ ಬಿಡುಗಡೆ. ಹೌದು ಅದಕ್ಕ ಬಹಳ ಮಾತಾಡೋದು ಬೇಡ. ಯಾಕಂದ್ರ ಯಾವನ ಯೋಗಿನ ನಮ್ಮ ಸಿದ್ಧ ಮುತ್ಯ ಹೌದಾ ಮಾಯದ ಗುಡ್ಡದ ಮ್ಯಾಗ ಬಂದಾಗ ಹೌದು ಹಗ್ಗು ಕೂರು ಇಲ್ಲದೆ ಕ್ಯಾಮಿ ಅಂತಿರ್ಲಿ, ಯಾರು ಕಂಬಳಿ ಅಂತಿರ್ಲಿ ಡೇರಿಯ ಹೊಡಿದು ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ದಪ ಮಾಡುತ್ತಿರ್ತಕ್ಕಂಥ ಪ್ರಸಂಗದೊಳಗ ಯಾವ ಜಾಬಗೌಡ ಕನಬಾಯಿ ಬಂದು ಅಮುಷಿದ್ಧ ಮುತ್ಯನ ಭಕ್ತಿ ಮಾಡಿ ಆ ಅಮುಷಿದ್ಧ ಮುತ್ಯನ ಭಂಡಾರದಿಂದ ಯಾವ ರೀತಿಯಿಂದ ಮಗನಿಗೆ ಹಡಿತಾರ ಜಾಬಗೌಡ ಕನಬಾಯಿ ಮಾದಣ್ಣ ಅಂತೇಳಿ ಯಾವ ರೀತಿಯಿಂದ ತೊಟ್ಲಾಗ ಹಾಕತಾರ. ಮೊದಲು ಹುಟ್ಟಿದ ಮಗ ಮಠಕ್ಕೆ ಬಿಡು ಅಂದ ಬಳಕ ಮರೆತು ಮಗನ ಮ್ಯಾಗಿನ ಮೋಹಕ್ಕಾಗಿ ಹ್ಯಾಂಗ ಮರೆತುಕೊಂಡಿರ್ತಾರ ಅನ್ನೋದು 4 ನುಡಿ ಚಾಲ ಹಾಕಬಹುದು. ದೈವದವರು ಶಾಂತ ರೀತಿಯಿಂದ ತಾವೆಲ್ಲ ಧಾಂದ್ರಿ ಮಾಡಂತೆ ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿ. ಆಗಲಪ್ಪ ಗುರುವೆ.